ಗೆದ್ದ ಸಾತ್ವಿಕ್ ಮಗು ಜೀವಂತವಾಗಿ ಬದುಕುಳಿದ ಆಚೆಗೆ ಬರ್ತಾ ಇದೆ ಮಗು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಸ್ವಲ್ಪ ಲೈವ್ ಗ್ಲಿಚಸ್ ಇದೆ, ಬಿಟ್ರೆ ಆ ಮಗುವಿನ ಒಂದು ರಕ್ಷಣೆ ಆಗದೆ ರಕ್ಷಣಾ ಸಿಬ್ಬಂದಿ ಮಗುವನ್ನ ಯಶಸ್ವಿಯಾಗಿ ಜೀವಂತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾವು ಗೆದ್ದು ಬಂದಿದ್ದಾನೆ ಬಾಲಕ. 15 ತಿಂಗಳ ಮಗು. ನಿಜಕ್ಕೂ ಕೂಡ ಮಗುವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕಣ್ಣಾಲಿ ಒದ್ದೆಯಾಗತ್ತೆ. ಪ್ರತಿ ಗಂಟೆಯ ನಿಮಿಷದ ಒಂದು ಪ್ರಾರ್ಥನೆ ಫಲಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ. ಯಾಕಂದ್ರೆ ಮಗು ಯಾವಾಗ ಹೊರಗೆ ಬರುತ್ತಪ್ಪ, ಆದಷ್ಟು ಬೇಗ ಹೊರಗೆ ಬಂದ್ಬಿಡ್ಲಿ. ಆ ಪುಟ್ಟ ಕಂದಮ್ಮ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಆ ಮಗು ಇನ್ನು ಎಷ್ಟು ಹೊತ್ತು ಆ ಶಕ್ತಿಯನ್ನ ತಡ್ಕೊಳಕ್ ಸಾಧ್ಯ ಇದೆ? ಏನೇ ವಿಲ್ ಪವರ್ ಇದ್ರೂ ಕೂಡ ಕೈ ಮೀರದೆ ಹೋಗದೆ ಇರ್ಲಿ ಪರಿಸ್ಥಿತಿ ಅನ್ನೋ ಪ್ರಾರ್ಥನೆ ಪ್ರತಿಯೊಬ್ರು ಮಾಡ್ತಾ ಇದ್ರು. ಫೈನಲಿ ನಾವ್ ಈಗಷ್ಟೇ ಗಮನಿಸಿದ್ವಿ, ಲೈವ್ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀರಿ ನೀವು ವಿಸ್ತಾರ ನ್ಯೂಸ್ ನ ಸ್ಕ್ರೀನ್ ಮೇಲೆ. ನಾನ್ ಸ್ಟಾಪ್ ಕವರೇಜ್ ನ ಮೂಲಕ ಮಗುವನ್ನ ಈಗಷ್ಟೇ ಹೊರ ತೆಗೆಯಲಾಗಿದೆ. ಮಗುವನ್ನ ಬಹಳ ಯಶಸ್ವಿಯಿಂದ ರಕ್ಷಣಾ ಸಿಬ್ಬಂದಿ ಎತ್ಕೊಂಡು ಬರ್ತಾ ಇರೋ ದೃಶ್ಯಗಳನ್ನ ಗಮನಿಸಿದ್ವಿ ನಾವು ಈಗಷ್ಟೇ. ನಿನ್ನೆ ಸಂಜೆ 6 ಗಂಟೆಯಿಂದ ಸತತವಾಗಿ ನಡೆದಂತಹ ಕಾರ್ಯಾಚರಣೆ ಫೈನಲಿ ಅವರೆಲ್ಲರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಎಸ್, ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಾಜು ಪಾಟೀಲ್. ಸತತ 19 ಗಂಟೆಗಳ ಕಾರ್ಯಾಚರಣೆಯ ಲೈವ್ ಅಪ್ಡೇಟ್ಸ್ ಅನ್ನ ನೀವು ನೀಡ್ತಾ ಹೋಗ್ತಾ ಇದ್ದೀರಿ ವೀಕ್ಷಕರಿಗೆ. ಈ ಕ್ಷಣದ ಅಪ್ಡೇಟ್, ಮಗು ಸಾವನ್ನ ಗೆದ್ದು ಯಶಸ್ವಿಯಾಗಿದೆ ಅನ್ನೋದು ಏನಾಗ್ತಾ ಇದೆ ಅಲ್ಲಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಅದು ಪ್ರತಿಭಾ, ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿರ್ತಕ್ಕಂಥದ್ದು. ಇಲ್ಲಿ ನೆರೆದಿರ್ತಕ್ಕಂಥ ಸಹಸ್ರಾರು ಜನತೆಯನ್ನು ನಿನ್ನೆಯಿಂದ ಆ ಒಂದು ಮಗುವಿನ ಸುರಕ್ಷಿತ ಮರಳುವಿಕೆಯಾಗಿ ಪ್ರಾರ್ಥನೆಯನ್ನು ಮಾಡಿದ್ರು. ಅವರೆಲ್ಲರೂ ಸಿದ್ಧಲಿಂಗ ಮಹಾರಾಜ್ ಜೈ ಅಂದ್ರೆ ಈ ಒಂದು ಗ್ರಾಮ ಕುಲದೇವರಾದಂತಹ ಮತ್ತು ಮಠಾಧೀಶರಾದಂತಹ ಸಿದ್ಧಲಿಂಗ ಮಠಾಧೀಶರ ಹೆಸರನ್ನು ತಗೊಂಡು ಸಿದ್ಧಲಿಂಗ ಮಹಾರಾಜ್ ಜೈ ಅಂತಕ್ಕಂಥ ಜಯ ಘೋಷಗಳನ್ನ ಕೂಗಿ ಆ ಮಗುವನ್ನ ಹೊರತಂದಿದ್ದನ್ನ ಸುರಕ್ಷಿತವಾಗಿ ಹೊರತಂದಿದ್ದನ್ನ ಎಲ್ಲರೂ ಕಣ್ತುಂಬಿಕೊಳ್ತಾ ಇದ್ದಾರೆ. ಆ ಒಂದು ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಸುರಕ್ಷಿತವಾಗಿ ಪಾಲಕರ ವಶಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಎಸ್ ರಾಜು, ಒಂದ್ ಕಡೆ ಈ ಕ್ಷಣಕ್ಕೆ ಎಂಥವರಿಗೂ ಕೂಡ ಒಂದ್ ರೀತಿ ಮೈ ಜುಮ್ಮನ್ನುತ್ತೆ, ರೋಮಾಂಚನ ಆಗುತ್ತೆ. ಯಾಕಂದ್ರೆ ಎಷ್ಟೆಷ್ಟೋ ರೆಸ್ಕ್ಯೂಗಳ ಸಂದರ್ಭದಲ್ಲಿ ವಯಸ್ಸು ದೊಡ್ಡದಿದ್ರು ಕೂಡ, ಉದಾಹರಣೆಗೆ 2006ರಲ್ಲಿ ನಾವೊಂದು ಸಂದೀಪ್ ಅನ್ನುವಂತಹ 9 ವರ್ಷದ ಬಾಲಕ ಇದೇ ರೀತಿಯಾಗಿ 48 ಗಂಟೆ ಕಾರ್ಯಾಚರಣೆ ಆಯ್ತು, ಆದ್ರೆ ಸಕ್ಸಸ್ ಆಗಿರಲಿಲ್ಲ. ಬಟ್ ಇಲ್ಲಿ ನಾವು ಆ ಮಗುವಿನ ವಿಲ್ ಪವರ್ಗೆ ಮೆಚ್ಕೊಳ್ಬೇಕು. ನೀವು ಆಗ್ಲೇ ಹೇಳ್ತಾ ಇದ್ರಿ, ಆಧ್ಯಾತ್ಮಿಕ ನೆಲೆಗಟ್ಟು, ಧಾರ್ಮಿಕ ನೆಲೆಗಟ್ಟು ಈ ಸ್ಥಳದಲ್ಲಿ ಪವಾಡ ಆಗೇ ಆಗತ್ತೆ ಅನ್ನುವಂತಹ ಮಾತನ್ನ. ಹೌದು ಪ್ರತಿಭಾ, ಸುರಕ್ಷಿತವಾಗಿ ಆ ಮಗುವನ್ನ ಇದೀಗಷ್ಟೇ ತೆಗೆದು ಈ ಒಂದು ಕ್ಷಣವನ್ನ ಎಲ್ಲರೂ ಆ ಒಂದು ಹರ್ಷೋದ್ಗಾರವನ್ನ, ಆನಂದ ಬಾಷ್ಪಗಳನ್ನ ವ್ಯಕ್ತಪಡಿಸಿದ್ರು. ಆ ಮಗುವನ್ನ ಕೂಡಲೇ ಅವರ ಪಾಲಕರು ಇರ್ತಕ್ಕಂಥ ಆಂಬುಲೆನ್ಸ್ ನಲ್ಲಿ ಆ ಮಗುವನ್ನ ಜೊತೆ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಿಕೊಡಲಾಗಿರ್ತಕ್ಕಂಥದ್ದು. ಎಲ್ಲರೂ ಸಂತೋಷದಿಂದ ಆ ಮಗು ಸುರಕ್ಷಿತವಾಗಿ ಮರಳಿದ್ದಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಮರಳತಕ್ಕಂಥದ್ದು ಇಲ್ಲಿ ಕಂಡು ಬರತಕ್ಕಂತಹ ದೃಶ್ಯವಾಗಿದೆ ಪ್ರತಿಭಾ. ಎಸಲಿ ನೂಕು ನುಗ್ಲು ಈ ತರದೇನಾದ್ರೂ ಉಂಟಾಗ್ತಾ ಇದೆಯಾ ರಾಜು, ಹೇಗೆ ಅಂತ? ಯಾಕಂದ್ರೆ ಎಲ್ಲವನ್ನ ಪೊಲೀಸರು ಹತೋಟಿಗೆ ತರಬೇಕು. ಯಾಕಂದ್ರೆ ಜನಕ್ಕೆ ಸಹಜವಾಗಿ ಆ ಮಗುನ್ ನೋಡ್ಬೇಕು ಅನ್ನೋ ಧಾವಂತ ಹೆಚ್ಚಿರುತ್ತೆ ಪ್ರತಿಭಾ. ಇದು ಸಹಜತೆ, ಅದರಲ್ಲೂ ಇದು ವಿಶೇಷವಾಗಿ ಇಂಡಿ ಭಾಗ, ವಿಜಯಪುರ ಜಿಲ್ಲೆಯ ಜನತೆ ಭಾವೋದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು ಸಹಜವಾಗಿ. ಬಹಳ ಬೇಗ ಭಾವೋದ್ವೇಗಕ್ಕೆ ಒಳಗಾಗ್ತಕ್ಕಂಥ ಜನತೆ. ಆ ಒಂದು ನಿನ್ನೆಯಿಂದ ಎಷ್ಟೇ ಆ ಒಂದು ರಕ್ಷಣಾ ಕಾರ್ಯಾಚರಣೆಯ ಸ್ಥಳದಿಂದ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲ್ಲರೂ ಜನರನ್ನ ನಿಯಂತ್ರಣಕ್ಕೆ ತರಲು ಪ್ರಯತ್ನ ಪಟ್ಟಿದ್ದರಾದರೂ ಅವರು ಸ್ವಯಂ ಪ್ರೇರಿತವಾಗಿ ಬಂದಂತ ಪ್ರಸಂಗ ಉಂಟಾಗಿತ್ತು ಮತ್ತು ನುಗ್ಗಲು ಉಂಟಾಗ್ತಕ್ಕಂಥದ್ದು ಈ ಇಡೀ ಕಾರ್ಯಾಚರಣೆ ಉದ್ದಕ್ಕೂ ಕಂಡು ಬರ್ತಕ್ಕಂಥ ಸಂಗತಿಯಾಗಿತ್ತು. ಆ ಒಂದು ಜನತೆ ಇಲ್ಲಿ ಬಂದಂತ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಜನರಿಗೂ ಒಂದು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದ್ರು ಮತ್ತು ಅವರಿಗೆ ಈ ಒಂದು ರಣ ಬಿಸಿಲಿನಲ್ಲಿ ಮೊದಲೇ ಬೇಸಿಗೆ ಮತ್ತು ಬರಕ್ಕೆ ತುತ್ತಾದಂತ ಇಂಡಿ ಭಾಗದಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಬಂದಂತವರಿಗೆ ಯಾವ ರೀತಿಯ ಕೊರತೆ ಉಂಟಾಗದಂತೆ ಆ ನಮ್ಮ ಮಗುವನ್ನ ನೀವು ಕಾಪಾಡಲಿಕ್ಕೆ ಬಂದಿದ್ರಿ. ನಿಮ್ಮ ಕಾಳಜಿ ನಮ್ಮ ಅಗತ್ಯತೆ ಮತ್ತು ನಮ್ಮ ಅತಿಥಿ ಸತ್ಕಾರ ಮಾಡಬೇಕಾಗಿತ್ತು. ನಮ್ಮ ಮಗುವನ್ನ ಕಾಪಾಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮ ಎಲ್ಲ ರೀತಿಯಿಂದ ನೋಡ್ಕೊಳ್ತೀವಿ ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರಿಗೆ ತಿನಿಸಿ ಇರ್ಬೋದು, ಯಾವುದೇ ರೀತಿ ಕೊರತೆ ಉಂಟಾಗದಂತೆ. ಅದರಲ್ಲೂ ಇಂಡಿ ಭಾಗದ ಹೊರವಲಯದಲ್ಲಿರ್ತಕ್ಕಂಥ ತೋಟದಲ್ಲಿ ನಡೀತಕ್ಕಂಥ ಕಾರ್ಯಾಚರಣೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮಠದ ವತಿಯಿಂದ ದಾಸೋಹವನ್ನು ವ್ಯಕ್ತಪಡಿಸಿದ್ದು ಕಂಡು ಬಂದಕ್ಕಂಥದ್ದು ಪ್ರತಿಭಾ. ಎಸ್, ಥ್ಯಾಂಕ್ ಯು ರಾಜು ಡೀಟೇಲ್ಸ್ಗಾಗಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಗು ಹೊರಬಂದಂತಹ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಆ ಮಗುವನ್ನ ಬಹಳ ಮುತುವರ್ಜಿ ವಹಿಸಿ, ನಾವಾಗ್ಲೇ ಹೇಳ್ತಾ ಇದ್ವಿ, ಬೋರ್ವೆಲ್ನ ಒಂದು ಕೊಳವೆ ಬಾವಿಗೆ ಮಗು ಬಿದ್ದ ಕಾರಣ 16 ಅಡಿಯಷ್ಟು ಮಗು ಬಿದ್ದಿತ್ತು, 20 ಅಡಿಯವರೆಗೂ ಅವರು ಕೊರೆದಿದ್ರು. ಅದಾದ ನಂತರ ಆ ಮಗುವನ್ನ ಕೆಳಗೆ ಕರ್ಕೊಳ್ಬೇಕಾಗಿತ್ತಲ್ಲ, ಆಗ ಆ ಕಬ್ಬಿಣದ ಒಂದು ಪೈಪ್ ಅನ್ನ ಕತ್ತರಿಸಬೇಕಾಗಿತ್ತು. ಆ ಪೈಪ್ ಅನ್ನು ಕೂಡ ಬಹಳ ಮುತುವರ್ಜಿಯಿಂದ, ಬಹಳ ಎಚ್ಚರಿಕೆಯಿಂದ, ನಿಧಾನಗತಿಯ
ರೀತಿಯಲ್ಲಿ ಕತ್ತರಿಸಿ ಫೈನಲಿ ಆ ಮಗುವನ್ನ ಹೊರತೆಗೆಯುವಲ್ಲಿ, ಅದರಲ್ಲೂ ಜೀವಂತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ರು. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಸಿಬ್ಬಂದಿಗೆ. 19 ಗಂಟೆಗಳ ಸತತ ಕಾರ್ಯಾಚರಣೆಯಲ್ಲಿ ಫೈನಲಿ ಅವರೆಲ್ಲರ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಮತ್ತೊಂದು ಕಡೆ ಇಂಡಿಯಾ ಕೈಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರು ಕೂಡ ಸ್ಥಳದಲ್ಲೇ ಇದ್ದು ಏನೆಲ್ಲ ಸೌಲಭ್ಯಗಳು ಬೇಕು ಅದೆಲ್ಲವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಅವರು ಕೂಡ ಅಲ್ಲಿ ಅಲರ್ಟ್ ಆದ್ರು. ಮತ್ತೊಂದು ಕಡೆ ನಾವು ಗಮನಿಸೋ ಹಾಗೆ ಪ್ರತಿಯೊಬ್ಬ ಸಿಬ್ಬಂದಿ ಏನಿದ್ದಾರಲ್ಲ, ಈ ರಕ್ಷಣಾ ಕಾರ್ಯಾಚರಣೆಗೆ ಇದ್ದಂತಹ ಸಿಬ್ಬಂದಿ, SDRF ಆಗಿರಬಹುದು, NDRF ಆಗಿರಬಹುದು, ಇನ್ನು ಬೋರ್ವೆಲ್ ಕೊರೆಯುವಂತಹ ಸಿಬ್ಬಂದಿ ಆಗಿರಬಹುದು, ಈ ಪ್ರತಿಯೊಬ್ಬರು ಕೂಡ ಫೈನಲಿ ಆ ಮಗುವನ್ನ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ಯಾಕಂದ್ರೆ 19 ಗಂಟೆಗಳ ಸತತ ಕಾರ್ಯಾಚರಣೆಯಲ್ಲಿ ಪಾಳಿಯ ರೀತಿಯಲ್ಲಿ ಶಿಫ್ಟ್ ವೈಸ್ ಅವರು ಕೆಲಸ ಮಾಡ್ಕೊಂಡಿರ್ತಾರೆ. ಅವರು ಕೂಡ ನಿದ್ದೆ ಇಲ್ಲದೆ, ಸರಿಯಾದ ಹೊತ್ತಿಗೆ ಊಟ ಇಲ್ಲದೆ, ನೀರಿಲ್ಲದೆ, ಆಹಾರ ಇಲ್ಲದೆ ಅವರು ಕೂಡ ಮಗುವಿನ ಒಂದು ಉಳಿವಿಕೆಗಾಗಿ ಪ್ರಾರ್ಥಿಸಿದ್ರು. ತನ್ನ ಮಗುವಿನ ರೀತಿಯಲ್ಲಿ ಅವರು ರಕ್ಷಿಸಿದ್ದಾರೆ. ಫೈನಲಿ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಈ ಸಂದರ್ಭಕ್ಕೆ. ಕೊನೆಗೂ ಕೊಳವೆ ಬಾವಿಯಿಂದ ಬಾಲಕ ಸಾತ್ವಿಕನ್ನ ರಕ್ಷಿಸಿದ್ದಾರೆ. ಸ್ಟ್ರೆಚರ್ ಮೂಲಕ ಬಾಲಕ ಸಾತ್ವಿಕ್ನನ್ನ ಆಂಬ್ಯುಲೆನ್ಸ್ಗೆ ರವಾನೆ ಮಾಡಲಾಯಿತು. ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎತ್ಕೊಂಡ್ ಬರೋದಕ್ಕೆ ಸ್ಟ್ರೆಚರ್ ಅನ್ನ ಬಳಸಲಾಗಿತ್ತು. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ರಕ್ಷಣಾ ಸಿಬ್ಬಂದಿ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾತ್ವಿಕ್ನನ್ನ ರವಾನಿಸಲಾಗಿದೆ. ಕೇವಲ 14ರಿಂದ 15 ತಿಂಗಳ ಮಗು ಸಾತ್ವಿಕ್ ಯಶಸ್ವಿಯಾಗಿ ಬದುಕಿ ಬಂದಿದ್ದಾನೆ. ಒಂದು ರೀತಿ ಪವಾಡ, ಅಚ್ಚರಿ, ಆಶ್ಚರ್ಯ, ಖುಷಿ ಎಲ್ಲವೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಭಾವೋದ್ವೇಗಕ್ಕೆ ಜನ ಒಳಗಾಗಿದ್ದಾರೆ. ಮಹಾರಾಜರಿಗೆ ಅವರು ಜೈಕಾರವನ್ನ ಕೂಗ್ತಾ ಇದ್ರು. ದೃಶ್ಯಗಳಲ್ಲಿ ಅಥವಾ ಧ್ವನಿಗಳಲ್ಲಿ ನಾವು ಗಮನಿಸಿದ್ವಿ, ವಿಜುವಲ್ಸ್ಗಳಲ್ಲಿ. ಆ ಮಗುವಿನ ರಕ್ಷಣೆಯಲ್ಲಿ ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಪಾಪ ಆ ಎಳೆಯ ಕಂದಮ್ಮನಿಗೆ ಆಶ್ಚರ್ಯ ಆಗಿರುತ್ತೆ, ಗಾಬರಿ ಆಗಿರುತ್ತೆ. ಇಲ್ಲಿ ಏನಾಗ್ತಾ ಇದೆ, ನಾನು ಎಲ್ಲಿದ್ದೆ, ಯಾರೋ ನನ್ನನ್ನು ಎತ್ಕೊಂಡ್ರಲ್ಲ, ಕೈಕಾಲು ಆಡಿಸ್ತಾ ಇದೆ ಮಗು. ನಿಜಕ್ಕೂ ಕೂಡ ಒಂದು ಕ್ಷಣಕ್ಕೆ ಕೋಟ್ಯಾನುಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ. ನಿಜಕ್ಕೂ ಕೂಡ ಆ ಹೆತ್ತಾಕೆಗೆ ಹೇಗಾಗಿರ್ಬೇಡ ಈ ಸಂದರ್ಭದಲ್ಲಿ. ತಾನು ಹೆತ್ತಂತಹ ಮಗು ಕಿರ್ಚಾಡ್ತಾ ಇತ್ತು. 19 ಗಂಟೆಗಳ ಕಾಲ ಆ ಕೊಳವೆ ಬಾವಿಯೊಳಗೆ ಬಿದ್ದಿತ್ತು. ಊಟ ಇಲ್ಲ, ನೀರಿಲ್ಲ. ಮಗು ಏನಾಗಿತ್ತೋ ಏನೋ. ಆ ಕರುಳ ಸಂಕಟ ಇರುತ್ತಲ್ಲ ತಾಯಿದು, ಹೆತ್ತ ತಾಯಿದು, ಯಾರಿಗೂ ಬೇಡ ರೀ ಅಂತಹ ಕಷ್ಟ, ಅಂತಹ ಒಂದು ದುಸ್ಥಿತಿ ನಿಜಕ್ಕೂ ಎಂತಹ ಶತ್ರುವಿಗೂ ಬೇಡ ಅಂತ ಆ ತಾಯಿ ಕ್ಷಣಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥಿಸಿರ್ತಾರೆ ಅಂತ ಭಾವಿಸ್ತೀವಿ ಈ ಸಂದರ್ಭಕ್ಕೆ. ಫೈನಲಿ ಆ ಮಗುವನ್ನ ರೆಸ್ಕ್ಯೂ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಂದ್ರೆ 16 ಅಡಿಯ ಕೊಳವೆ ಬಾವಿಗೆ ಮಗು ಬಿದ್ದಿತ್ತು. ಆಲ್ಮೋಸ್ಟ್ ಒಂದು 20 ಅಡಿಗಿಂತ ಹೆಚ್ಚು ಜಾಗವನ್ನ ಅಲ್ಲಿ JCB ಹಿಟಾಜಿಗಳ ಮೂಲಕ ಕೊರೆಯಲಾಗಿತ್ತು. ಅಲ್ಲಿಂದ ನೇರವಾಗಿ ಸ್ಟ್ರೆಚರ್ನ ಮೂಲಕ ಮಗುವನ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದಂತಹ ಸಂದರ್ಭ. ಅಲ್ಲಿ ಮಗುವನ್ನ ರಕ್ಷಿಸಿದಂತಹ ರಕ್ಷಣಾ ಸಿಬ್ಬಂದಿಯ ಕೆಲಸಕ್ಕೆ ಅಲ್ಲಿ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ದೇವರಂತೆ ನೋಡ್ತಾ ಇದ್ದಾರೆ ನಿಜಕ್ಕೂ ಕೂಡ ರಕ್ಷಣಾ ಸಿಬ್ಬಂದಿಯನ್ನ. ಯಾಕಂದ್ರೆ ಇಂತಹ ಸಾಕಷ್ಟು ಕೊಳವೆ ಬಾವಿಗಳ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಶ್ರಮ ಪಟ್ಟಿರ್ತಾರೆ. 48 ಗಂಟೆ, ಅದೇ ರೀತಿಯಾಗಿ 72 ಗಂಟೆ ಅಂತೆ, 3 ದಿನ, 4 ದಿನದವರೆಗೂ ರಕ್ಷಣಾ ಕಾರ್ಯಾಚರಣೆ ಆಗಿರುತ್ತೆ. ಬಟ್ ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರು ಹೋಗಿರುತ್ತೆ. ಅಂತಹ ಅನೇಕ ನಿದರ್ಶನಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ 19 ಗಂಟೆಗಳ ಒಂದು ಕಾರ್ಯಾಚರಣೆ ಏನಿದೆಯಲ್ಲ, ಅದು ನಿಜಕ್ಕೂ ಕೂಡ ಯಶಸ್ವಿಯಾಗಿದೆ. ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿ ಆ ಮಗುವಿನ ಪ್ರಾಣವನ್ನ ರಕ್ಷಿಸಿದ್ದಾರೆ. ನಿಜಕ್ಕೂ ಕೂಡ ಈ ರೆಸ್ಕ್ಯೂ ಕಾರ್ಯಾಚರಣೆ ಸಖತ್ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಕಲ್ಲು ಬಂಡೆಗಳ ಅಡ್ಡಿಯನ್ನು ಉಂಟು ಮಾಡಿದ್ವು ರಕ್ಷಣಾ ಸಿಬ್ಬಂದಿಗೆ. ಆದ್ರೂ ಕೂಡ ಅವರು ಜಗ್ಲಿಲ್ಲ, ಟೆಕ್ನಿಕ್ ಅನ್ನ ಬಳಸ್ಕೊಂಡ್ರು. ಯಾವ ರೀತಿಯಾಗಿ ಆ ಮಗುವನ್ನ ಆದಷ್ಟು ಬೇಗ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಗುವನ್ನ ಆಚೆಗೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರು. ಫೈನಲಿ ಕ್ಷೇಮವಾಗಿ ಸಾತ್ವಿಕ್ 15 ತಿಂಗಳ ಪುಟ್ಟ ಕಂದಮ್ಮ ಆ ಒಂದು ಸುರಂಗ ಮಾರ್ಗದಿಂದ ಸಾವನ್ನ ಗೆದ್ದು ಇವತ್ತು ಅವರ ತಂದೆ ತಾಯಿಯ ಮಡಿಲ್ ಸೇರ್ತಾ ಇದ್ದಾನೆ. ಇದೀಗ ಆ ಮಗುವನ್ನ ಸ್ಟ್ರೆಚರ್ನ ಮೂಲಕ ಆಂಬ್ಯುಲೆನ್ಸ್ ನಲ್ಲಿ ರವಾನಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.